ನಿನ್ನೆ ಬಿಗ್ ಬಾಸ್ ನೋಡಿದೆ. ತುಂಬ ಅಂದರೆ ತುಂಬ ಕೋಪ ಬಂತು. ಧನುಷು ಆ ಥರ ಹಿಂದೆ ಕೂತ್ಕೊಂಡು ಮಾತಾಡ್ತಾನಲ್ಲ, ಸರಿನಾ ಇದು? ಆ ಪಾಪ ಅವ್ನು ಗಿಲ್ಲಿ ಇವ್ರಿಗೋಸ್ಕರ ತಾನೇ ಅವ್ನು ಗೇಮ್ ಆಡಿದ್ದು. ಇವ್ರಿಗೆ ಪಾಯಿಂಟ್ ಬರಬೇಕು ಅಂತ ತಾನೇ ಅವನು ಆ ಸೀರೆಲ್ಲ ಉಟ್ಕೊಂಡು ಪಾಪ ಆ ರೀತಿ ಮಾಡ್ದ. ಅವ್ನ ಸೊಂಟ ನೋಡಿದ್ರೆ ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ ಅಂತಾನಲ್ಲ, ಇದು ಸರಿನಾ? ಇದು ನಿಜವಾಗ್ಲೂ ಇದನ್ನು ಸುದೀಪ್ ಸರ್ಗೆ ತಲುಪಿಸ್ಬೇಕು ನಾನು ಮಾತಾಡ್ತಾ ಇರೋದು. ಅವ್ರು ಕೇಳಬೇಕು ಇದ್ರ ಬಗ್ಗೆ. ಅವಳು ರಿಷಾವ್ಯಾ ಅಂದ್ಲು ಅಂದ್ಬಿಟ್ಟು ಮಾತ್ರ ಸುದೀಪ್ ಸರ್ ಬೈದ್ರು ತಾನೆ. ಅವಳು ಹೆಣ್ಣು ಅಂದ್ಲು ಅಂತ ಬೈದರು, ಇವನು ಗಂಡಸು ಅನ್ಬೋದಾ? ಇದನ್ನು ಕೇಳಲೇಬೇಕು ಸುದೀಪ್ ಸರ್. ದಯವಿಟ್ಟು ಅವ್ರಿಗೆ ತಲುಪಂಗೆ ಹೇಳಿ. ಆದರೆ ಇವ್ನು ಧನುಷ್ ಮಾಡ್ತಾಯಿರೋ ಸರಿ ಇಲ್ಲ. ಈ ಕಡೆನೂ ಇರ್ತಾನೆ, ಆ ಕಡೆ ನಮ್ಮ ಗಿಲ್ಲಿ ಹೇಳಿದ್ನಲ್ಲ, ಯಾವ ರೀತಿ ಹೇಳ್ದ ಕರೆಕ್ಟಾಗಿ ಮಾತಾಡ್ತಾನೆ. ನಮ್ಮ ಗಿಲ್ಲಿ ಎಷ್ಟೇ ಮಂಡ್ಯದ ಗಂಡವನು ಕರೆಕ್ಟಾಗಿ ಮಾತಾಡ್ತಾನೆ. ಇವನು ಕ್ರಿಮಿನಲ್ ಥರ ಮಾಡ್ತಾ ಇದ್ದಾನೆ. ಇವ್ರ ಕಡೆ ಹೋಗಿ ಇವ್ರಿಗೆ ಹೇಳ್ತಾನೆ, ಅವ್ರ ಕಡೆ ಹೋಗಿ ಅವ್ರಿಗೆ ಹೇಳ್ತಾನೆ, ಮತ್ತು ಬಂದು ಇಬ್ಬರ ಹತ್ರ ಚೆನ್ನಾಗಿರ್ತಾನೆ. ಸರಿ, ಅವನು ಗಿಲ್ಲಿಗೆ ಮಾತ್ರ ನಮ್ಮ ಪಾಯಿಂಟ್ಸ್ ಬರಬೇಕು, ಹೋಗಿ ನಾವು ಹೇಳ್ದಂಗೆ ಕೇಳು ಮಾಡು ಅನ್ನಲ್ಲ. ಗಿಲ್ಲಿಗೆ ಹೇಳ್ದ, ನಿನ್ನಿಂದ ನಮ್ಮ ಆಟ ಕೆಡಿಸ್ಬೇಡ, ನಾವು ಸೋಲ್ತೀವಿ ಅಂದ. ಇವನೇನು ವಿರಾಟ್ ಕೊಹ್ಲಿ, ಇವನು 4-6 ಹೊಡೆದ್ಬಿಟ್ಟು ಗೆದ್ದು ಬಿಡೋದಕ್ಕೆ. ಅಲ್ಲಿರೋದೇ ಗಿಲ್ಲಿದು. ಇವನು ಆಟ ಕೆಡಿಸ್ಬೇಕು. ಇವನು ಏನು ಆಡ್ತಾ ಅವನೇ ಕ್ರಿಮಿನಲ್ ಮೈಂಡ್ ಮಾಡ್ಕೊಂಡು ಇವನು ಏನು ಆಟ ಆಡ್ತಾನೆ? ಅಯ್ಯೋ, ಟಾಸ್ಕ್ ಒಂದು ಆಡ್ತಾನೆ ಬಿಟ್ಟರೆ ಬೇರೆ ಇನ್ನೇನು ಅವನೇ ಟಾಸ್ಕ್ ಇವನು ಕೊಟ್ಟಿಲ್ಲ ಅಂದರೆ ಇವನು ಲೆಕ್ಕಕ್ಕೆ ಇಲ್ಲ. ಅಂಥದ್ದೊಂದು ಪಾಪ ಗಿಲ್ಲಿನ ಆ ಥರ ಮಾಡಿ ಅವನು ಹೋಗಲಿ ಅಂತ ಅವ್ರಿಗೋಸ್ಕರ ಆಡಿದ್ನಲ್ಲ, ಅವನು ಆ ಥರ ಮಾತಾಡೋದು ಅವನ ಸೊಂಟದ ಬಗ್ಗೆ. ಕೋಪ ಬರಲ್ವ ಇದು? ಎಷ್ಟು ಮನ್ಸಿಗೆ ಬೇಜಾರಾಗತ್ತೆ. ಸುದೀಪ್ ಸರ್ ಇದ್ರ ಬಗ್ಗೆ ನಿಜವಾಗ್ಲೂ ಮಾತಾಡಬೇಕು. ಅವರು ಇದ್ರ ಬಗ್ಗೆ ರಿಷಾನ್ ಕೇಳಿದ್ರು ತಾನೆ, ಅದೇ ರೀತಿ ಇವಾಗ ಇವ್ನು ಧನುಷನ್ ಕೇಳಬೇಕು. ಇವ್ನು ಧನುಷ್ ಮುಖ ನೋಡಿದ್ರೆ ನಮಗೆ ಅವ್ನು ತಿನ್ನೋ ಟೈಮಲ್ಲಿ ಬಂದುಬಿಟ್ಟು ಅವ್ನ ಮುಖ ನೋಡೋಕ್ಕಾಗಲ್ಲ. ಆ ಥರ ಅವನು ಹೋಗ್ಬಿಟ್ಟು ಗಿಲ್ಲಿ ಹೇಳ್ತಾನಲ್ಲ, ಇದನ್ನ ದಯವಿಟ್ಟು ಸುದೀಪ್ ಸರ್ಗೆ ತಲುಪಿಸ್ರಿ. ಅದರಲ್ಲಿ ಬಂದು ಗಿಲ್ಲಿ ಮೇಲೇ ಚಾಡಿ ಹೇಳ್ತಿದ್ದಾನೆ. ಗಿಲ್ಲಿ ತುಂಬ ಟಾರ್ಚರು. ಅವ್ರ ಹತ್ರ ಬಂದು ಹೇಳ್ಬೇಕಾ? ಅದನ್ನು ಬಂದು ಅವರೆಲ್ಲ ಈ ಮಾತು ನುಡಿತಾನೆ, ಅಲ್ಲಿ ನೋಡಿದ್ರೆ ಅವರೆಲ್ಲ ನಗಿತಾ ಇದ್ದಾರೆ. ಪಾಯಿಂಟ್ಸ್ ಬೇಕು ಇವನು ಆಟ ಆಡೋದಕ್ಕೆ ಇವನು ಪಾಯಿಂಟ್ಸ್ ಬೇಕು. ಇವಾಗ ಅದನ್ನು ನೋಡಿತಾನೆ ಅವ್ರು ಪಾಯಿಂಟ್ಸ್ ಕೊಡ್ತೀನಿ ಅಂತ ಅವ್ನಿಗೆ ಹಂಗೆ ಮಾಡಿದ್ದು. ಇವ್ರಿಗೋಸ್ಕರ ತಾನೇ ಅವ್ನು ಆ ರೀತಿ ಮಾಡ್ದ. ಇದನ್ನು ಸುದೀಪ್ ಸರ್ ಕೇಳಲೇಬೇಕು. ಆವಾಗಲೇ ಅವ್ನ ಮುಖಕ್ಕೆ ಕೊಡ್ದಂಗೆ ಮಾತಾಡ್ಬೇಕು ಸುದೀಪ್ ಸರ್.